ರೇವಣ್ಣ ಅವರು ಮಾತನಾಡ್ತಾ ಇದ್ದಾರೆ ನೋಡೋಣ. ನಾನು ಯಾವ್ದ್ರ ಬಗ್ಗೆನೂ ರಿಯಾಕ್ಟ್ ಮಾಡಲ್ಲ. ಅವರು ತಡೆ ನೋಡ್ರಿ, ಅದು ಪಕ್ಷಕ್ಕೆ ಸೇರಿದ್ದು SITಗೆ ಕೊಟ್ಟಿರೋದ್ರಿಂದ ಅವ್ರ ತನಿಖೆಗೆ ಮುಜುಗರ ಆಗಬಾರ್ದು ಅಂತ ನಾನು ಏನು ರಿಯಾಕ್ಟ್ ಮಾಡಲ್ಲ. ನಾನು ಅದಕ್ಕೆ ಹೇಳಿದ್ನಲ್ರಿ ಈಗ ಇದೆಲ್ಲ ರಾಜಕೀಯದ ಇದಿರುತ್ತಲ್ಲ, ನಾನು ಅದಕ್ಕೆ ಕೇಳಕ್ಕೆ ಹೋಗಲ್ಲಪ್ಪ. ಈಗ ಸರ್ಕಾರ ಅವ್ರದ್ದಿದೆ, ಏನು ಬೇಕಾದ್ರೂ ಮಾಡ್ತಾರೆ. ಅದಿದ್ರೆ ತನಿಖೆ ನಡೆಸ್ಕೊಳ್ಳ್ರಿ. SIT ಮಾಡಿಲ್ವೇನ್ರಿ? ಅದ್ರ ಬಗ್ಗೆ ತನಿಖೆ ನಡೆಸ್ಕೊಳ್ಳಿ. ಕಾನೂನು ರೀತಿ ಏನಾಗುತ್ತೆ ಸರ್. ಈಗ ಅವನು ಮಾಮೂಲಿ ಹೋಗ್ಬೇಕಾಯ್ತು, ಹೋಗಿದ್ದಾನೆ. ಇವರೇನು FIR ಆಗ್ತಾರೆ ಅಂತ ಅವ್ರಿಗೇನು ಗೊತ್ತಿತ್ತ? SIT ಮಾಡ್ತಾರೆ ಅಂತ ಗೊತ್ತಿತ್ತ? ತನಿಖೆ ಕರೆದ ಬರ್ತಾನೆ. ಯಾವಾಗ ಅವ್ರಿಗೆ ಈಗ ನೋಡ್ರಿ, ಯಾವಾಗ ಅವರು ಅದು ನಾನು ಇವತ್ತೇನು ಹೇಳಲ್ಲ, ಬಂದ ಕರೆ ತಡೆಯಪ್ಪ, ನಿಲ್ಸ ಏನು ಹೆದರಿಕೆ ನೋಡಿ. ಇದೆಲ್ಲ ನಾವು ಇವತ್ತೆಲ್ಲ ದೇವೇಗೌಡರು ಕುಟುಂಬದ ಮೇಲೆ ಕಳೆದ 40 ವರ್ಷದಲ್ಲಿ ಕಾಂಗ್ರೆಸ್ COD ತನಿಖೆ, ಲೋಕಾಯುಕ್ತ ಎಲ್ಲ ಥರ 40 ವರ್ಷಗಳಿಂದ ನಾವು ತನಿಖೆ ಎದುರಿಸ್ಕೊ ಬಂದಿರೋರು. ಗೊತ್ತಾಯ್ತೇನ್ರಿ? ದೇವೇಗೌಡರ ಮೇಲೆ COD ತನಿಖೆ ನಡೆಸಿದ್ರು. ಅವತ್ತು ಏನೇನು ಅದರ ಬಗ್ಗೆ ಇವತ್ತು ನಾನೇನು ರಿಯಾಕ್ಟ್ ಮಾಡಲ್ಲ. ನಾನೇ ಗೊತ್ತಿಲ್ಲ. ನಾನು ದೇವೇಗೌಡರ ಹತ್ರ ಈ ವಿಷಯ ಮಾತಾಡಿಲ್ಲ. ನನಗೆ ಕಾನೂನು ರೀತಿ ಏನಿದೆ ಅದಕ್ಕೆ ನಾವು ಕಾನೂನು ರೀತಿ ಅವ್ರು ಏನಿದೆ ಕ್ರಮ ತಗೊಳ್ಳಿ. HD ರೇವಣ್ಣ ಅವರ ಪ್ರತಿಕ್ರಿಯೆಯನ್ನು ಗಮನಿಸಿದ್ರಿ. ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಿ. ನಮ್ಮ ಕುಟುಂಬದ ವಿರುದ್ಧ ಈ ರೀತಿಯ ತನಿಖೆಗಳು ಎಷ್ಟಾಗಿಲ್ಲ. ದೇವೇಗೌಡರ ವಿರುದ್ಧನೇ ತನಿಖೆಯನ್ನು ಮಾಡಿದ್ದಿದೆ. ಇದೊಂದು ರೀತಿ ರಾಜಕೀಯ ಪ್ರೇರಿತ ರಾಜಕೀಯ ಷಡ್ಯಂತ್ರ ಇದೆ ಇದರ ಹಿಂದೆ ಅನ್ನೋದು HD ರೇವಣ್ಣ ಅವರ ಪ್ರತಿಕ್ರಿಯೆ. ಪುತ್ರ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಅವರು ವಿದೇಶಕ್ಕೆ ಹೋಗಿದ್ದಾರೆ, ಇವರು FIR ಮಾಡ್ತಾರೆ ಅಂತ ನಮಗೇನು ಗೊತ್ತಿರಲಿಲ್ಲ, ಪ್ರಜ್ವಲಿಗೂ ಗೊತ್ತಿರಲಿಲ್ಲ. ತನಿಖೆ ಕರೀಲಿ, ನೋಟಿಸ್ ಕೊಟ್ಟು ಕರೀಲಿ, ಬರ್ತಾರೆ, ವಿಚಾರಣೆಗೆ ಹಾಜರಾಗ್ತಾರೆ. ಇದರಲ್ಲಿ ಭಯ ಪಡುವಂಥದ್ದೇನೂ ಇಲ್ಲ. ನಮಗೆ ಈ ಹಿಂದೆಯೂ ಕೂಡ ಇಂಥ ತನಿಖೆಯನ್ನು ಎದುರಿಸಿದ್ದೀವಿ ನಾವು ಅನ್ನೋದು ರೇವಣ್ಣ ಅವರ ಪ್ರತಿಕ್ರಿಯೆ. ಜೊತೆಗೆ ದೇವೇಗೌಡರ ಜೊತೆಗೆ ನೀವೇನಾದರೂ ಮಾತನಾಡಿದ್ದರ ಬಗ್ಗೆ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ನಾನು ದೇವೇಗೌಡರ ಹತ್ರ ಈ ಕೇಸಿಗೆ ಸಂಬಂಧಿಸಿದಂತೆ ನಾನೇನು ಮಾತನಾಡಿಲ್ಲ ದೇವೇಗೌಡರ ಜೊತೆಗೆ ಅಂತ ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಕೇಸಿಗೆ ಸಂಬಂಧಿಸಿದಂತೆ ತನಿಖೆಯಾಗಲಿ ಅನ್ನೋದು ರೇವಣ್ಣ ಅವರ ಪ್ರತಿಕ್ರಿಯೆ. ಅದನ್ನು ಕಾನೂನು ರೀತಿ ಏನಿದೆ ಅದನ್ನು ಎದುರಿಸಕ್ಕೆ ಅವರು ಏನಿದೆ ಕಾನೂನು ರೀತಿ ಮಾಡಿ, ಯಾವುದೋ 4 ವರ್ಷ 5 ವರ್ಷದ್ದು ತಗೊಂಬಂದು ಕೇಸ್ ಹಾಕೋದಾದ್ರೆ ಯಾವ ಥರ ಐತೆ, ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ. ನಾನು ಯಾವ್ದ್ರ ಬಗ್ಗೆನೂ ರಿಯಾಕ್ಟ್ ಮಾಡಲ್ಲ. ಅವರು ತಡೆ ನೋಡ್ರಿ, ಅದು ಪಕ್ಷಕ್ಕೆ ಸೇರಿದ್ದು SITಗೆ ಕೊಟ್ಟಿರೋದ್ರಿಂದ ಅವ್ರ ತನಿಖೆಗೆ ಮುಜುಗರ ಆಗಬಾರ್ದು ಅಂತ ನಾನು ಏನು ರಿಯಾಕ್ಟ್ ಮಾಡಲ್ಲ. ನಾನು ಅದಕ್ಕೆ ಹೇಳಿದ್ನಲ್ರಿ ಈಗ ಇದೆಲ್ಲ ರಾಜಕೀಯದ ಇದಿರುತ್ತಲ್ಲ, ನಾನು ಅದಕ್ಕೆ ಕೇಳಕ್ಕೆ ಹೋಗಲ್ಲಪ್ಪ. ಈಗ ಸರ್ಕಾರ ಅವ್ರದ್ದಿದೆ, ಏನು ಬೇಕಾದ್ರೂ ಮಾಡ್ತಾರೆ. ಅದಿದ್ರೆ ತನಿಖೆ ನಡೆಸ್ಕೊಳ್ಳ್ರಿ. SIT ಮಾಡಿಲ್ವೇನ್ರಿ? ಅದ್ರ ಬಗ್ಗೆ ತನಿಖೆ ನಡೆಸ್ಕೊಳ್ಳಿ. ಕಾನೂನು ರೀತಿ ಏನಾಗುತ್ತೆ ಸರ್. ಈಗ ಅವನು ಮಾಮೂಲಿ ಹೋಗ್ಬೇಕಾಯ್ತು, ಹೋಗಿದ್ದಾನೆ. ಇವರೇನು FIR ಆಗ್ತಾರೆ ಅಂತ ಅವ್ರಿಗೇನು ಗೊತ್ತಿತ್ತ? SIT ಮಾಡ್ತಾರೆ ಅಂತ ಗೊತ್ತಿತ್ತ? ತನಿಖೆ ಕರೆದ ಬರ್ತಾನೆ. ಯಾವಾಗ ಅವ್ರಿಗೆ ಈಗ ನೋಡ್ರಿ, ಯಾವಾಗ ಅವರು ಅದು ನಾನು ಇವತ್ತೇನು ಹೇಳಲ್ಲ, ಬಂದ ಕರೆ ಸರ್. ತಡೆಯಪ್ಪ, ನಿಲ್ಸ ಏನು ಹೆದರಿಕೆ ನೋಡಿ. ಇದೆಲ್ಲ ನಾವು ಇವತ್ತೆಲ್ಲ ದೇವೇಗೌಡರು ಕುಟುಂಬದ ಮೇಲೆ ಕಳೆದ
40 ವರ್ಷದಲ್ಲಿ ಕಾಂಗ್ರೆಸ್ COD ತನಿಖೆ, ಲೋಕಾಯುಕ್ತ ಎಲ್ಲ ಥರ 40 ವರ್ಷಗಳಿಂದ ನಾವು ತನಿಖೆ ಎದುರಿಸ್ಕೊ ಬಂದಿರೋದು. ಗೊತ್ತಾಯ್ತೇನ್ರಿ? ದೇವೇಗೌಡರ ಮೇಲೆ COD ತನಿಖೆ ನಡೆಸಿದ್ರು. ಅವತ್ತು ಏನೇನು ಅದರ ಬಗ್ಗೆ ಇವತ್ತು ನಾನೇನು ರಿಯಾಕ್ಟ್ ಮಾಡಲ್ಲ. ನನಗೆ ಗೊತ್ತಿಲ್ಲ. ನಾನು ದೇವೇಗೌಡರ ಹತ್ರ ಈ ವಿಷಯ ಮಾತಾಡಿಲ್ಲ. ನನಗೆ ಕಾನೂನು ರೀತಿ ಏನಿದೆ ಅದಕ್ಕೆ ನಾವು ಕಾನೂನು ರೀತಿ ಅವ್ರು ಏನಿದೆ ಕ್ರಮ ತಗೊಳ್ಳಿ. ಯಾವುದೋ 4 ವರ್ಷದ್ದು ಸರ್ ಒನ್ ಇನ್ ಇಂಗ್ಲಿಷ್. ಗೊತ್ತಾಯ್ತು ಸರ್, ಇಲ್ಲೇ ಇದೀವಲ್ಲ, ಅದನ್ನು ಕಾನೂನು ರೀತಿ ಏನಿದೆ ಅದನ್ನು ಎದುರಿಸೋಕ್ಕೆ ಅವರು ಏನಿದೆ ಕಾನೂನು ರೀತಿ ಮಾಡಿ. ಯಾವುದೋ 4 ವರ್ಷ 5 ವರ್ಷದ್ದು ತಗೊಂಬಂದು ಕೇಸ್ ಹಾಕೋದಾದ್ರೆ ಯಾವ ಥರ ಐತೆ, ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ. ನಾನು ಯಾವ್ದ್ರ ಬಗ್ಗೆನೂ ರಿಯಾಕ್ಟ್ ಮಾಡಲ್ಲ. ಅವರು ತಡೀರಿ ನೋಡ್ರಿ, ಅದು ಪಕ್ಷಕ್ಕೆ ಸೇರಿದ್ದು SITಗೆ ಕೊಟ್ಟಿರೋದ್ರಿಂದ ಅವ್ರ ತನಿಖೆಗೆ ಮುಜುಗರ ಆಗಬಾರ್ದು ಅಂತ ನಾನು ಏನು ರಿಯಾಕ್ಟ್ ಮಾಡಲ್ಲ. ನಾನು ಅದಕ್ಕೆ ಹೇಳಿದ್ನಲ್ರಿ ಈಗ ಇದೆಲ್ಲ ರಾಜಕೀಯದ ಇದಿರುತ್ತಲ್ಲ, ನಾನು ಅದಕ್ಕೆ ಕೇಳಕ್ಕೆ ಹೋಗಲ್ಲಪ್ಪ. ಈಗ ಸರ್ಕಾರ ಅವ್ರದ್ದಿದೆ, ಏನು ಬೇಕಾದ್ರೂ ಮಾಡ್ತಾರೆ. ಅದಿದ್ರೆ ತನಿಖೆ ನಡೆಸ್ಕೊಳ್ಳ್ರಿ. SIT ಮಾಡಿಲ್ವೇನ್ರಿ? ಅದ್ರ ಬಗ್ಗೆ ತನಿಖೆ ನಡೆಸ್ಕೊಳ್ಳಿ. ಕಾನೂನು ರೀತಿ ಏನಾಗುತ್ತೆ ಸರ್. ಈಗ ಅವನು ಮಾಮೂಲಿ ಹೋಗ್ಬೇಕಾಯ್ತು, ಹೋಗಿದ್ದಾನೆ. ಇವರೇನು FIR ಆಗ್ತಾರೆ ಅಂತ ಅವ್ರಿಗೇನು ಗೊತ್ತಿತ್ತ? SIT ಮಾಡ್ತಾರೆ ಅಂತ ಗೊತ್ತಿತ್ತ? ತನಿಖೆ ಕರೆದ ಬರ್ತಾನೆ. ಯಾವಾಗ ಅವ್ರು ಈಗ ನೋಡ್ರಿ, ಯಾವಾಗ ಅವರು ಅದು ನಾನು ಇವತ್ತೇನು ಹೇಳಲ್ಲ, ಬಂದ ಕರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.